ಈ ರೀತಿಯಾಗಿ ಹನುಮ ಮಾಲಾಧಾರಿಗಳು ಸಂಕೀರ್ತನಾ ಯಾತ್ರೆ ಮಾಡಲಿಕ್ಕೂ ಕೂಡ ಒಂದು ಉದ್ದೇಶ ಇದೆ. ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ತನ್ನದೇ ಆದ ಇತಿಹಾಸ ಇದೆ. ಆದರೆ ಈಗ ಯಾವ ಜಾಗದಲ್ಲಿ ಮಂದಿರವಿತ್ತು ಅದೇ ಜಾಗದಲ್ಲಿ ಜಾಮಿಯಾ ಮಸ್ಜಿದ್ ಅರ್ಥಾತ್ ಮಸೀದಿ ತಲೆ ಎತ್ತಿ ನಿಂತಿದೆ. ಮೂಡಲ ಹನುಮನನ್ನ ತನ್ನ ಮೂಲ ಸ್ಥಾನದಿಂದ ಕಿತ್ತು ಆಚೆ ಹಾಕಲಾಗಿದೆ. ಆತನಿಗೆ ಮತ್ತೆ ತನ್ನ ಮೂಲ ಸ್ಥಾನದಲ್ಲಿ ನಾವು ಸ್ಥಾಪನೆಯನ್ನ ಮಾಡ್ತೀವಿ ಅನ್ನೋದು ಈ ಹನುಮ ಮಾಲಾಧಾರಿಗಳ ಸಂಕಲ್ಪ. ಅಸಲಿಗೆ ಈ ಮೂಡಲ ಹನುಮನ ದೇಗುಲದ ಸಂಬಂಧಪಟ್ಟ ಇತಿಹಾಸ, ಅದರ ಹಿಂದಿರುವ ಕಥೆ, ಹಾಗೆ ಈಗ ಸಂಕೀರ್ತನಾ ಯಾತ್ರೆ ಯಾಕೆ ನಡೆಸ್ತಿದ್ದಾರೆ ಎಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀರಂಗಪಟ್ಟಣದಲ್ಲಿ ಮುಗಿಲು ಮುಟ್ಟಿದ ಹನುಮಚುಪ್ಪ. ಆಂಜನೇಯ ಸ್ವಾಮಿ ದೇವಸ್ಥಾನ ಧ್ವಂಸದ ಆರೋಪ. ಸಂಕೀರ್ತನಾ ಯಾತ್ರೆ. ಹನುಮ ಮಾಲಾಧಾರಿಗಳ ಈ ಯಾತ್ರೆ ಹಿಂದೊಂದು ಗುರಿಯಿದೆ. ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇಗುಲ ಮರುಸ್ಥಾಪನೆ ಆಗಲೇಬೇಕು ಅನ್ನೋ ಕೂಗು ಮೊಳಗಿದೆ. ಹೌದು, ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಕೆಡವಿ ಬಾಬರಿ ಮಸೀದಿ ನಿರ್ಮಿಸಿದ್ದು ಗೊತ್ತೇ ಇದೆ. ಅದೇ ರೀತಿ ಈ ಹಿಂದೆ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಶ್ರೀರಂಗಪಟ್ಟಣದ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯವನ್ನ ಧ್ವಂಸಗೊಳಿಸಿದ್ರು. ಅಲ್ಲಿ ವಿವಾದಿತ ಜಾಮಿಯಾ ಮಸೀದಿ ನಿರ್ಮಾಣ ಮಾಡಲಾಗಿತ್ತು ಅನ್ನೋ ಆರೋಪವಿದೆ. ಈಗ ಆಂಜನೇಯನಿಗೆ ಮೂಲ ಸ್ಥಾನದಲ್ಲೇ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದೇ ಹನುಮ ಮಾಲಾಧಾರಿಗಳ ಸಂಕಲ್ಪ. ಮೂಡಲ ಬಾಗಿಲು ಆಂಜನೇಯ ಮೂಲ ದೇಗುಲ ಸ್ಥಾನದಲ್ಲೇ ದೇಗುಲ ನಿರ್ಮಿಸಬೇಕೆಂದು ಸಂಕೀರ್ತನಾ ಯಾತ್ರೆ ಶುರುವಾಗಿದೆ. ಕಳೆದ 1912ರಲ್ಲಿ ಪ್ರಕಟವಾದ ಪುರಾತತ್ವ ಶಾಸ್ತ್ರದ ಸರ್ವೆ ಆಫ್ ಮೈಸೂರು ಪುಸ್ತಕದಲ್ಲಿ ಜಾಮಿಯಾ ಮಸೀದಿ ಸ್ಥಾಪನೆ ಬಗ್ಗೆ ಮಾಹಿತಿ ನೀಡಲಾಗಿದೆ. ಈ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ ಮಸೀದಿ ಮತ್ತು ಮಿನಾರ್ ನಿರ್ಮಾಣದ ಬಗ್ಗೆ ಹೇಳಲಾಗಿದೆ. ಅದೇ ಉದ್ದೇಶದಿಂದ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ನಾಶಪಡಿಸಿದ್ರು. ಆ ಜಾಗದಲ್ಲಿ ಜಾಮಿಯಾ ಮಸೀದಿ ನಿರ್ಮಾಣ ಮಾಡಲಾಗಿತ್ತು ಅಂತ ಪ್ರಸ್ತಾಪಿಸಲಾಗಿದೆ. ಇನ್ನು ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ವಿಗ್ರಹವನ್ನ ಕಾವೇರಿ ನದಿಯ ಗೌರಿ ಘಟ್ಟ ಎಂಬಲ್ಲಿ ಎಸೆಯಲಾಗಿತ್ತು. ಟಿಪ್ಪು ಸುಲ್ತಾನ್ ನಿಧನದ ನಂತರ ದಳವಾಯಿ ದೊಡ್ಡಯ್ಯ ಅವರು ದೇಣಿಗೆ ಸಂಗ್ರಹಿಸಿದ್ರು. ಅದೇ ದುಡ್ಡಲ್ಲಿ ಶ್ರೀರಂಗಪಟ್ಟಣದ ಪೇಟೆ ಬೀದಿಯಲ್ಲಿ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಮರುಸ್ಥಾಪನೆ ಮಾಡಿದ್ರು ಎಂಬ ಅಂಶವಿದೆ. ಸದ್ಯ ಮೂಲ ಸ್ಥಳದಲ್ಲಿ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಿಸಬೇಕು ಅನ್ನೋ ಕೂಗು ಜೋರಾಗಿದೆ. ಈ ಸಂಕೀರ್ತನ ಯಾತ್ರೆ ಅದ್ಯಾವ ರೀತಿ ಪ್ರಭಾವ ಬೀರುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬರೋಬ್ಬರಿ 500 ವರ್ಷಗಳ ಸಂಘರ್ಷದ ಬಳಿಕ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅವಕಾಶ ಸಿಕ್ತು. ಇನ್ನು ಅಂಥದ್ದೇ ಸಂಘರ್ಷಗಳು ಕೃಷ್ಣನ ಜನ್ಮಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕಾಶಿ ವಿಶ್ವನಾಥನ ಮೂಲ ದೇವಸ್ಥಾನದ ಜಾಗದ ಕುರಿತಂತೆ ಕಾನೂನಾತ್ಮಕ ಸಂಘರ್ಷಗಳು ಮುಂದುವರೆದಿದೆ. ಇದರ ಜೊತೆಗೆ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಇತ್ತೀಚೆಗೆ ನಡೆದಂತಹ ಘರ್ಷಣೆ, ಅಲ್ಲೂ ಕೂಡ ಮೂಲ ಮಂದಿರದ ಮೇಲೆ ಮಸೀದಿಯನ್ನ ಕಟ್ಟಲಾಗಿದೆ ಅನ್ನೋ ವಿಚಾರ, ಕಾನೂನಾತ್ಮಕವಾಗಿ ಸರ್ವೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ಪಡೆದಾಗಿಯೂ ಕೂಡ ಮಸೀದಿ ಒಳಗೆ ಪ್ರವೇಶ ಮಾಡಲಿಕ್ಕೆ ನೀಡಲಿಲ್ಲ ಅನ್ನೋ ಒಂದು ಅಪವಾದ. ಈ ರೀತಿಯ ಪ್ರಕರಣಗಳು ಕೇವಲ ರಾಜ್ಯದ ಹೊರಗೆ, ಹೊರ ರಾಜ್ಯಗಳಲ್ಲಿ ಮಾತ್ರ ಇಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಕೆಲ ವಿವಾದಿತ ಸ್ಥಳಗಳಿವೆ. ಈ ಮೂಡಲ ಹನುಮನ ದೇವಸ್ಥಾನ ಕೂಡ ಅಂಥದ್ದೇ ಒಂದು ಜಾಗ. ಹಾಗಂದ ಮಾತ್ರಕ್ಕೆ ಕೇವಲ ಮಂಡ್ಯದಲ್ಲಿರುವ ಈ ದೇಗುಲ ಮಾತ್ರನಾ ಹೀಗೆ ತನ್ನ ಮೂಲ ಸ್ಥಾನದ ಕುರಿತಾಗಿ ಹೋರಾಟಕ್ಕೆ ಮುಂದಾಗಿರೋದು ಅನ್ನೋ ಪ್ರಶ್ನೆಗೆ ಉತ್ತರ ಖಡಾಖಂಡಿತವಾಗಿಯೂ ಅಲ್ಲ. ಕಳೆದ ಅನೇಕ ವರ್ಷಗಳಿಂದ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿಯೂ ಕೂಡ ಇಂಥದ್ದೇ ಸಂಘರ್ಷ ತನ್ನ ಮೂಲ ಸ್ವರೂಪವನ್ನ ಕಳೆದುಕೊಂಡ್ಬಿಟ್ಟಿದೆ. ಲಾಡ್ಲೆ ಮಶಾಕ್ ದರ್ಗಾ ಅನ್ನೋ ಒಂದು ಆರೋಪ ಕೇಳೋಕೆ ಸಿಗ್ತಾ ಇದೆ. 14ನೇ ಶತಮಾನದಲ್ಲಿ ತನ್ನ ತತ್ವ ವಿಚಾರಗಳಿಂದಲೇ ಲಾಡ್ಲೆ ಮಶಾಕ್ ದರ್ಗಾ ಫೇಮಸ್ ಆಗಿತ್ತು. ಇದೇ ದರ್ಗಾದ ಆವರಣದಲ್ಲಿ 15ನೇ ಶತಮಾನದಲ್ಲಿ ಆಗಿ ಹೋಗಿರುವ
ಸಂತ ಶಿವಾಜಿ ಮಹಾರಾಜರ ಗುರು ಸಮರ್ಥ ರಾಮದಾಸರ ರಾಘವ ಚೈತನ್ಯರ ಸಮಾಧಿ ಕೂಡ ಇದೆ. ಇದು ದರ್ಗಾ, ಆದರೆ ಒಳಗಿರೋದು ರಾಮದಾಸ ರಾಘವರ ಚೈತನ್ಯರ ಸಮಾಧಿ. ಈ ಸಮಾಧಿ ಮೇಲೆ ಶಿವಲಿಂಗ ಕೂಡ ಇದೆ. ದರ್ಗಾಕ್ಕೆ ಹೋಗ್ತಿದ್ದ ಅನೇಕ ಹಿಂದೂ ಭಕ್ತರು ರಾಘವ ಚೈತನ್ಯ ಸಮಾಧಿ ಮತ್ತು ಶಿವಲಿಂಗಕ್ಕೆ ನಮಸ್ಕರಿಸಿ ಪೂಜೆ ಕೂಡ ಮಾಡ್ತಾ ಇದ್ರು. ಒಂದ್ ರೀತಿಯಲ್ಲಿ ಭಾವೈಕ್ಯತೆಯ ಸಂಕೇತವಾಗಿತ್ತು ಈ ಲಾಡ್ಲೆ ಮಶಾಕ್ ದರ್ಗಾ. ಇತ್ತೀಚಿನವರೆಗೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಹಿಂದೂ ಮುಸ್ಲಿಂ ನಡುವೆ ಸಾಮರಸ್ಯ ಕೂಡಿದ್ದ ಈ ಜಾಗದಲ್ಲಿ ಕಳೆದ 3-4 ವರ್ಷಗಳ ಹಿಂದೆ ಶಿವಲಿಂಗದ ಮೇಲೆ ಅನ್ಯ ಕೋಮಿನ ಜನ, ಅದರಲ್ಲೂ ಕೆಲವರು ಮೂತ್ರ ವಿಸರ್ಜನೆ ಮಾಡಿದ್ರು ಅನ್ನೋ ಆರೋಪ ಕೇಳೋಕೆ ಸಿಕ್ತು. ಯಾವಾಗ ಇಂಥದ್ದೊಂದು ಆರೋಪ ಮುನ್ನೆಲೆಗೆ ಬಂತೋ ಹಿಂದೂ ಧರ್ಮೀಯರ ಆಕ್ರೋಶ ಕೆರಳಿ ಕೆಂಡವಾಯಿತು. ನಮ್ಮ ಪೂಜಾ ಸ್ಥಳವನ್ನ ನಮಗೆ ಬಿಟ್ಟು ಕೊಡಿ ಅಂತ ಹೇಳಿ ಹೋರಾಟ ಈ ಜಾಗದಲ್ಲೂ ಕೂಡ ಪ್ರಾರಂಭ ಆಗಿದೆ. ದರ್ಗಾದಲ್ಲಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಸ್ಲಿಮರ ನಡುವೆ ಹಗ್ಗಜಗ್ಗಾಟ ಮುಂದುವರೆದಿದೆ. ಕಲಬುರಗಿಯಲ್ಲಿರುವ ಲಾಡ್ಲೆ ಮಶಾಕ್ ದರ್ಗಾದ ಕತೆ ಹೀಗಾದ್ರೆ, ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವರದಿಯಾದ ಮತ್ತೊಂದು ಪ್ರಕರಣ. ಮಂಗಳೂರು ಸಮೀಪದ ಮಳಲಿ ಮಸೀದಿ, ಆ ಮಸೀದಿಯನ್ನ ನವೀಕರಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಮಸೀದಿಯ ಗೋಡೆಗಳ ಒಳಗೆ ದೇವಾಲಯ ಮಾದರಿಯ ರಚನೆ ಇರೋದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ದೈವ ಸಾನ್ನಿಧ್ಯ ದೃಢೀಕರಣಕ್ಕಾಗಿ ತಾಂಬೂಲ ಪ್ರಶ್ನೆಯನ್ನ ಕೂಡ ಕೇಳಲಾಗಿತ್ತು. ಕೇರಳದ ಪ್ರಖ್ಯಾತ ಜ್ಯೋತಿಷಿ GP ಗೋಪಾಲಕೃಷ್ಣ ಪಣಿಕ್ಕರ್ ಅವರ ನೇತೃತ್ವದಲ್ಲಿ ಪ್ರಶ್ನಾ ಚಿಂತನೆಯನ್ನ ನಡೆಸಲಾಗಿತ್ತು. ಈ ವೇಳೆ ಕೇರಳ ದೈವಜ್ಞರು ಸ್ಥಳದಲ್ಲಿ ಈ ಹಿಂದೆ ದೇವಾಲಯ ಇತ್ತು ಅನ್ನೋದನ್ನ ದೃಢೀಕರಿಸಿದ್ರು. ವಿವಾದದಿಂದ ದೇವಾಲಯ ನಾಶಪಡಿಸಲಾಗಿದೆ, ದೇವಸ್ಥಾನ ಮರುಸ್ಥಾಪನೆ ಆಗಬೇಕು ಅಂತ ಹೇಳಿದ್ರು. ಆದರೆ ಈ ವಿಚಾರದಲ್ಲೂ ಕೂಡ ಈವರೆಗೂ ಕಾನೂನಾತ್ಮಕ ಸಂಘರ್ಷಗಳು ಮುಂದುವರೆದೇ ಇದೆ. ಮೇಲ್ನೋಟಕ್ಕೆ ಕಂಡು ಬರುವಂತೆಯೇ ರಾಜ್ಯದಲ್ಲಿ ಮೂರು ಪ್ರತ್ಯೇಕ ಪ್ರಕರಣಗಳು. ಒಂದು, ಇವತ್ತು ಸಂಕೀರ್ತನ ಯಾತ್ರೆ ನಡೀತಾ ಇರತಕ್ಕಂಥ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂಥ ಮೂಡಲಬಾಗಿಲು ಆಂಜನೇಯ ದೇವಸ್ಥಾನ ಸದ್ಯಕ್ಕೆ ಜಾಮಿಯಾ ಮಸೀದಿ ಸ್ವರೂಪದಲ್ಲಿದೆ. ಅದು ಆಂಜನೇಯನ ದೇಗುಲ. ಹೀಗಾಗಿ ಅಲ್ಲಿ ಸರ್ವೆ ನಡೆಸಿ ದೇಗುಲ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕು ಅನ್ನೋ ಆಗ್ರಹ ನಡೀತಾ ಇದೆ. ಮತ್ತೊಂದು ಕಡೆ ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾ, ಈ ದರ್ಗಾ ಮೂಲತಃ ಭಾವೈಕ್ಯತೆಯ ಸಂಕೇತವಾಗಿದ್ರೂ ಕೂಡ ಅಲ್ಲಿ ಹಿಂದೂ ಗುರುಗಳ ಸಮಾಧಿ ಇದ್ದಾಗಿಯೂ ಕೂಡ ಅದರ ಮೇಲೆ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋ ಅಪವಾದ ಇದೆ. ಇದರ ಜೊತೆಗೆ ಉಡುಪಿಯ ಮಳಲಿ, ಮಂಗಳೂರು ಬಳಿಯ ಮಳಲಿಯಲ್ಲೂ ಕೂಡ ಆ ಮಸೀದಿ ಒಳಗಡೆ ದೇಗುಲದ ಆಕೃತಿಗಳು ಪತ್ತೆಯಾಗಿದ್ದರಿಂದ ಇಲ್ಲೂ ಕೂಡ ದೇವಸ್ಥಾನ ಪುನಃಸ್ಥಾಪನೆ ಆಗಬೇಕು ಅನ್ನೋ ಚರ್ಚೆ ಮುಂದುವರೆದಿದೆ. ಇವತ್ತು ಸಂಜೆ 7 ಗಂಟೆಗೆ ಮಹಾಭಾರತ ಕಾರ್ಯಕ್ರಮದಲ್ಲೂ ಕೂಡ ಇದೇ ವಿಚಾರ, ರಾಜ್ಯದಲ್ಲಿ ಇರುವ ವಿವಾದಿತ ಸ್ಥಳಗಳು ಮಸೀದಿಯೋ ಮಂದಿರವೋ ಅನ್ನೋ ವಿಚಾರಕ್ಕೆ ವಿಸ್ತೃತವಾದ ಚರ್ಚೆ ಇರುತ್ತೆ. ಮಿಸ್ ಮಾಡದೆ ಗಮನಿಸಿ.